Catholics flock to churches across the district in large numbers to celebrate the Feast of Nativity, also called Monty Fest, marking the birthday of Mother Mary in great devotion and fear. The Catholics flock to church across the district in large numbers to celebrate the Feast of Nativity, also known as Monty Fest, marking the birthday of Mother Mary in great devotion and fervor. At Vijay Church Complex, Reverend Father Wilson D'Souza, the parish priest of St. Francis Xavier Church Vijay, blessed the new corn and later took it to St. Francis Xavier Church together with the idol of Mother Mary on an open decorated van in a procession accompanied by the band. ತನ್ನ ಪ್ರಥಮ ಫಲವನ್ನು ದೇವರಿಗೆ ಸಮರ್ಪಿಸಿದಂತೆ ನಾವು ಸಹ ಈ ಬೆಳೆಯನ್ನು ಅವರಿಗೆ ಸಮರ್ಪಿಸಲು ಅರ್ಪಿಸೋಣ. ಅವರು ನಮ್ಮನ್ನು ಸದಾ ಕಾಪಾಡುವ ತಂದೆಯಾಗಿರುವುದರಿಂದ ಮಕ್ಕಳ ಭಾವನೆಯಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ನಿಮ್ಮ ದೇವರಾದ ಸರ್ವೇಶ್ವರನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಕೆಳಕಂಡ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ನಿಮಗೆ ಊರಲ್ಲೂ ಅಡವಿಯಲ್ಲೂ ಶುಭ ಉಂಟಾಗುವುದು. ನಮ್ಮ ಕರಗಳ ಶ್ರಮವನ್ನು ಆಶೀರ್ವದಿಸಿದ್ದೀರಿ. ಈ ಫಲದ ಮೂಲಕ ನಾವು ಸಮೃದ್ಧಿ ಹೊಂದುವಂತೆಯೂ ಪರಿಶುದ್ಧರಾಗಿ ಬಾಳುವಂತೆಯೂ ನೀವು ಮಾಡಿರೆಂದು ಪ್ರಾರ್ಥಿಸುತ್ತೇವೆ. ಪಿತಾ, ಸುತ ಮತ್ತು ಪವಿತ್ರಾತ್ಮರು ಈ ಪ್ರಥಮ ಫಲವನ್ನು ಮತ್ತು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸದಾ ಕಾಲವು ಕಾಪಾಡಲಿ. ಆಮೆನ್. Later the children and devotees gathered at the grotto and offered flowers. The paddy was brought to the altar. It was followed by the Eucharistic celebration. After the Mass, the paddy was blessed and was distributed to the devotees.
All the parishioners were given sugar canes. Blessed paddy and sugar canes are then taken home by the people. The grains are crushed and added with milk and served to the family members. It is also an occasion for get-togethers with members of the family sharing a festival lunch comprising of sumptuous vegetarian dishes. Mangalorean Catholics celebrate this festival with great fervor, no matter which part of the world they are in. The Mayor of Mangalore, Mr. Mabal Marla, who happens to be a resident of Vijay, took part in the procession and also spoke to Coastal Times. MLA Mr. J.R. Robo also spoke on the occasion to our reporters. September 8 ಯೇಸು ಕ್ರಿಸ್ತರ ತಾಯಿಯಾಗಿರುವ ಕನ್ಯಾ ಮರಿಯಮ್ಮನವರ ಜನ್ಮ ದಿನಾಚರಣೆಯಾಗಿ ಇಡೀ ಜಗತ್ತಿನಾದ್ಯಂತ ಇವತ್ತು ಆಚರಣೆ ಮಾಡ್ತಾರೆ. ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕ ಕರಾವಳಿ ಪ್ರದೇಶಕ್ಕೆ ಅಂದರೆ ಮಂಗಳೂರಿನ ಕ್ರೈಸ್ತ ಸಮುದಾಯದವರಿಗೆ ಇದೊಂದು ವಿಶೇಷ ಹಬ್ಬ. ಯಾಕೆಂದರೆ ಕನ್ಯಾ ಮರಿಯಮ್ಮನವರ ಜನ್ಮ ದಿನಾಚರಣೆ ಮಾತ್ರವಲ್ಲ, ಅದರ ಜೊತೆಯಲ್ಲಿ ಈ ತೆನೆ ಹಬ್ಬವನ್ನು ಕೂಡ ನಾವು ಜೊತೆಯಲ್ಲಿ ಆಚರಿಸ್ತೇವೆ. ತೆನೆ ಹಬ್ಬ ಎಂದರೆ ನಮ್ಮ ಕುಟುಂಬದ ಜೊತೆಯಲ್ಲಿ, ಕುಟುಂಬದ ಎಲ್ಲ ಸದಸ್ಯರ ಜೊತೆಯಲ್ಲಿ, ಹಿರಿಯರ ಜೊತೆಯಲ್ಲಿ ಹೊಸತು ಊಟವನ್ನು ಮಾಡುವಂತಹ ಇವತ್ತಿನ ಹಬ್ಬ. ಇದೊಂದು ಕುಟುಂಬದ ಹಬ್ಬ ಮತ್ತು ಪ್ರತ್ಯೇಕವಾಗಿ ನಮ್ಮ ಹಿರಿಯರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ನಾವು ಜೊತೆ ಸೇರಿ ಊಟ ಮಾಡುವಂತ ಇದೊಂದು ಪ್ರತೀತಿ. ಇದರ ಮುಖಾಂತರ ಒಂದು ಕುಟುಂಬವನ್ನು ಜೊತೆಯಲ್ಲಿ ಇಡುವುದು, ಕುಟುಂಬದ ಒಂದು ಮಾದರಿಯನ್ನು ಬೆಳೆಸುವುದು ಮತ್ತು ಕುಟುಂಬದ ಮಧ್ಯೆ ಬಾಂಧವ್ಯವನ್ನು ಬೆಳೆಸುವ ಒಂದು ಪ್ರತೀಕವನ್ನು ನಾವು ಇದರ ಮೂಲಕ ಆಚರಣೆ ಮಾಡ್ತೀವಿ. ಹೊರ ಊರಿನಲ್ಲಿರುವಂತಹ ಕುಟುಂಬದ ಸದಸ್ಯರಿಗೂ ಕೂಡ ತೆನೆಯನ್ನು ಇಲ್ಲಿಂದ ಕಳುಹಿಸಿ ಅಲ್ಲಿ ಈ ದಿವಸ ಅಥವಾ 2 ದಿವಸದ ನಂತರ ಆ ತೆನೆಯನ್ನು ಊಟ ಮಾಡಿ ಆ ತೆನೆಯನ್ನು ಸೇವಿಸುವ ಮುಖಾಂತರ ಊರಿನಲ್ಲಿರುವಂತಹ ಕುಟುಂಬದ ಜೊತೆಗೆ ಆ ಬಾಂಧವ್ಯವನ್ನು ಬೆಳೆಸುತ್ತಾರೆ. ಪ್ರತಿಯೊಬ್ಬರಿಗೂ ತಾಯಿ ಬಹಳ ಪ್ರಾಮುಖ್ಯ. ತಾಯಿಯ ಸ್ಥಾನ ಅದೊಂದು ಬಹಳ ಹಿರಿದಾದ ಸ್ಥಾನ. ಕನ್ಯಾ ಮರಿಯಮ್ಮನವರು ಇಡೀ ಒಂದು ಕ್ರೈಸ್ತ ಸಮುದಾಯಕ್ಕೆ ತಾಯಿಯ ಸ್ಥಾನದಲ್ಲಿದ್ದಾರೆ. ಕನ್ಯಾ ಮರಿಯಮ್ಮನವರ ಹತ್ರ ನಾವು ಆಶೀರ್ವಾದವನ್ನು ಬೇಡುವ ಜೊತೆಯಲ್ಲಿ ನಮ್ಮೆಲ್ಲರ ಕುಟುಂಬವನ್ನು ಜೊತೆ ಉಳಿಸಿಕೊಳ್ಳುವಂತೆ ನಾವು ಬೇಡುವಂತಹ ದಿವಸ. ಈ ದಿವಸ ನಾನು ಸಕಲ ಕ್ರೈಸ್ತ ಸಮುದಾಯದವರಿಗೆ ನಾನು ಹಬ್ಬದ ಶುಭಾಶಯಗಳನ್ನು ಜೊತೆ ಕೊಡುವ ಜೊತೆಯಲ್ಲಿ ನಮ್ಮ ನಾಡಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಕನ್ಯಾ ಮರಿಯಮ್ಮನವರ ಆಶೀರ್ವಾದ ಮಾಡಿ ಎಲ್ಲರನ್ನು ಒಂದೇ ಕುಟುಂಬವಾಗಿ ಬೆಳೆಸಿ ಜೊತೆ ಇಟ್ಟು ಎಲ್ಲ ಜಾತಿ ಮತ ಧರ್ಮಗಳ ಮಧ್ಯೆ ಸಾಮರಸ್ಯವನ್ನು ಬೆಳೆಸುವಂತೆ ಆ ತಾಯಿ ಕರುಣಿಸಲಿ ಅಂತ ಹೇಳಿ ನಾನು ಬಿಡ್ತೇನೆ. Hi, this is John Abraham and you're watching Coastal Times. ಇವ್ರ ಹೆಸರು ಪುಟ್ಟುಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. 18 February 1924, a day started to create history and wave in the banking industry. Karnataka Bank was born. Many prominent personalities served as directors, but Mr. Suryanarayan Adiga ruled successfully for several years. The whole family bank was declared as one of the most customer-friendly banks
by Consumer Forum and the Ministry of Customer Affairs. Over 464 plus branches, 8 regional offices, over 200 plus ATMs and over 4,500 plus dedicated staff offers the best rate of interest, especially for the senior citizens. Come, let's listen to what the CEO and MD Mr. Jairam Bhatt has got to say. Karnataka Bank is your family bank. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Design at Garcia Design Complex, Vijay Church Cross Road, Vijay, Mangalore. Today, one looks back with pride and wonder on the transformation that has taken place at Kankanadi, from a single dispensary to a super specialty hospital, from 20 beds to 1,050 beds, from 10 health workers to over 1,500 doctors, nurses, technical staff, and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan, and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab, and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services, including chest and allergy, de-addiction and counseling, dialysis, and mammography. The new office of MLC Mr. Ivan D'Souza was inaugurated by Mr. Rajiv at the first floor of Corporation Building, Lal Bagh, Mangalore on 6th Saturday, September, in the presence of prominent personalities. The new office of MLC Mr. Ivan D'Souza was inaugurated by Mrs. Rajeevi at the first floor of Corporation Building, Lal Bagh, Mangalore on 6th Saturday, September, in the presence of prominent personalities. For the Santosh Crest office. ನಮಗೆ ಅದು ಸ್ಪಷ್ಟ ಮಾಡುತ್ತದೆ. ಅದಕ್ಕಾಗಿ ನಾನು ಹಾಡುತ್ತೇನೆ ನಿಮ್ಮೊಟ್ಟಿಗೆ. ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ. ಜೈ ಪೂರ್ಣಮಿದಂ पूर्णमदं पूर्णात् पूर्णं मुदच्यते पूर्णस्य पूर्णमादाय पूर्णमेवं वशिष्यते. And later Mr. Rajeevi together with Mr. J.R. Loeb and other prominent personalities lit the lamp.
MLA Mr. J.R. Lobo, Mayor Mabal Marla and others spoke on the occasion. ಯಾವುದೇ ಕಚೇರಿಯನ್ನು ನಾವು ತೆರೆಯುವಾಗ ಅದರ ಅರ್ಥ ಏನಂದ್ರೆ ಸೇವೆಯ ಒಂದು ಮನೋಭಾವನೆ. ಈ ಒಂದು ಕಚೇರಿ ಐವನ್ ಡಿಸೋಜರವರು ಏನು ಈಗ ಇಲ್ಲಿ ತೆರೆದಿದ್ದಾರೆ, ಇದರ ಮೂಲಕ ಜನರಿಗೆ ಉಪಯೋಗವಾಗಿ ಜನರಿಗೆ ಸೇವೆ ಲಭಿಸಲಿ ಮತ್ತು ನಮ್ಮ ಇಡೀ ಒಂದು ನಾಡಿನ ನಮ್ಮ ಜಿಲ್ಲೆಯ ನಮ್ಮ ಈ ನಗರದ ಎಲ್ಲಾ ಸಮಸ್ಯೆಗಳ ಬಗ್ಗೆ ಜನರಿಗೆ ಸೇವೆ ದೊರಕಲಿ ಅಂತ ಹೇಳಿ ಆಶಿಸಿ ಈ ಒಂದು ಕಚೇರಿಯಲ್ಲಿ ಯಾವಾಗಲೂ ಕೆಲಸ ನಿರ್ವಹಿಸುವಂತಹ ಸಮಯದಲ್ಲಿ ಅವರಿಗೆ ದೇವರ ಆಶೀರ್ವಾದ ಇರಲಿ, ಮನಸ್ಸಿಗೆ ಶಾಂತಿ ಇರಲಿ ಮತ್ತು ಯಶಸ್ವಿ ಸಿಗಲಿ ಅಂತ ಆರೈಸಿ ಮಿತ್ರರಾದಂತಹ ಐವನ್ ಡಿಸೋಜರವರ ಕಚೇರಿಯನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಕೇಂದ್ರ ಕಚೇರಿಯಲ್ಲಿ ಇವತ್ತು ತೆರೆಯಲ್ಪಟ್ಟಿದೆ. ಮೊದಲಿಗೆ ಅವರು ಅಭಿನಂದನೆಯನ್ನು ಕಳಿಸಿಕೊಡ್ತಾ ಇದ್ದೇನೆ. ಯುವಕನಾಗಿ ಯೂತ್ನಿಂದ ಹಿಡಿದು ಇಷ್ಟವರೆಗೆ ಐವನ್ ಅವರು ಸಾಮಾಜಿಕ ಬದುಕಿನಲ್ಲಿ ಎಲ್ಲರ ಒಡನಾಟ ಇದ್ದುಕೊಂಡು ಸಾಮಾಜಿಕ ಕೆಲಸಗಳಿಗಾಗಿ ಬದ್ಧತೆಯಿಂದ ಹೋರಾಟ ಮಾಡಿದರು. ಮುಂದೂ ಸಹ ಅವರ ಜೀವನದಲ್ಲಿ ವಿಧಾನ ಪರಿಷತ್ನ ಸದಸ್ಯರಾಗಿ ಈ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಅನೇಕ ಕುಂದುಕೊರತೆಗಳ ಬಗ್ಗೆ, ಸಾರ್ವಜನಿಕರ ಅಹವಾಲುಗಳ ಬಗ್ಗೆ ರಾಜ್ಯ ಸರ್ಕಾರವನ್ನು ಕೋರುವ ಮೂಲಕ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲಿ ಭಗವಂತನವರಿಗೆ ಅವಕಾಶವನ್ನು ಕಲ್ಪಿಸಲಿ ಅಂತ ಹೇಳುವ ಮಾತನ್ನು ಹೇಳ್ತಾ, ಅವರ ಇನ್ನು ಮುಂದಿನ ದಿನಗಳಲ್ಲಿ ಈ ಪ್ರದೇಶದ ಬರುವಂತಹ ಎಲ್ಲ ಸಾರ್ವಜನಿಕರಿಗೆ ಅವರಿಗೆ ಉತ್ತಮವಾದಂತಹ ಸೇವೆ ಒದಗಿಸಲು ಅವರಿಗೆ ಅವರನ್ನು ಆರೋಗ್ಯ ಮತ್ತು ಎಲ್ಲ ದೃಷ್ಟಿಯಲ್ಲಿ ದೇವರು ಅವರಿಗೆ ಭಗವಂತನ ಕರುಣಿಸಬೇಕು ಅಂತ ಹೇಳುವ ಮಾತನ್ನು ಹೇಳ್ತಾ, ಮಂಗಳೂರು ಮಹಾನಗರ ಪಾಲಿಕೆ ನಮ್ಮ ಲೋಕಸಭಾ ಸದಸ್ಯರಿಂದ ಹಿಡಿದು ನಮ್ಮ ಮಿನಿಸ್ಟರ್ ಅವರಿಂದ ಹಿಡಿದು ನಮ್ಮ ಲೋಕಲ್ MLA ಹಿಡಿದು MLC-ನವರ ಎಲ್ಲರ ಜೊತೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಇನ್ನು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಅತ್ಯುನ್ನತಕ್ಕೆ ಏರಬೇಕಾದ್ರೆ ಎಲ್ಲರ ಸಹಕಾರ ಅಗತ್ಯ. ಐವನ್ರವರ ಕೊಡುಗೆ ಮಂಗಳೂರು ಮಹಾನಗರ ಪಾಲಿಕೆಗೆ ನಿರಂತರವಾಗಿ ಇರಲಿ ಅಂತ ಹೇಳುವ ಮಾತನ್ನು ಹೇಳಿಕೆ ಶುಭಾಶಯವನ್ನು ಹೇಳ್ತಾ Mr. Ivan D'Souza expressed his feelings. ಪರಿಸ್ಥಿತಿ ನೇಮಕಗೊಂಡ ನಂತರ ಅನೇಕ ಬಾರಿ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನ ವಿಧಾನ ಪರಿಷತ್ನಲ್ಲಿ ನಮ್ಮ ಜಿಲ್ಲೆಯ ಜನರ ಪರವಾಗಿ ಧ್ವನಿಯನ್ನು ಎತ್ತಿದ್ದೇನೆ. ಬೆಂಗಳೂರಿನಲ್ಲಿ ನನಗೊಂದು ಕಚೇರಿಯನ್ನು ಕೊಟ್ಟಿದ್ದಾರೆ ಜನಸೇವೆಯನ್ನು ಮಾಡಲಿಕ್ಕೆ. ನಾವು ಯಾವ ಜಿಲ್ಲೆಯಲ್ಲಿ ಇರ್ತೇವೆ ಆ ಜಿಲ್ಲೆಯಲ್ಲಿ ಕೂಡ ನಮಗೆ ಒಂದು ಕಚೇರಿ ಕೊಡ್ತಕ್ಕಂಥದ್ದು, ಆ ಮೂಲಕ ಜನರ ಸೇವೆ ಮಾಡಲಿಕ್ಕೆ ನಮಗೊಂದು ಕಚೇರಿಯನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು. ನಾನು ರಾಜ್ಯ ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲು ಈ ಕಚೇರಿಗೆ ಬರುವಂತಹ ಪ್ರತಿಯೊಬ್ಬರಿಗೂ ನ್ಯಾಯವನ್ನು ಒದಗಿಸಿಕೊಡೋದು, ಯಾರು ನ್ಯಾಯದಿಂದ ವಂಚಿತರಾಗ್ತಾರೆ, ಯಾರಿಗೆ ಜನರಿಗೆ ಅಸಕ್ತರಿರ್ತಾರೆ, ಯಾರಿಗೆ ಜನರಿಗೆ ಸವಲತ್ತುಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಸರ್ಕಾರದ ಸವಲತ್ತುಗಳನ್ನು ಒದಗಿಸಿಕೊಡ್ಲಿಕ್ಕೆ ಈ ಕಚೇರಿ 24 ಗಂಟೆ ಕೂಡ ತೆರೆದಿರ್ತದೆ. ಕಚೇರಿ ಅವಧಿ ಬಿಟ್ಟು ನನ್ನ ವೈಯಕ್ತಿಕವಾಗಿ ಕಚೇರಿ ಅವಧಿಯನ್ನು ಬಿಟ್ಟು ನನ್ನ ಅವಧಿಯಲ್ಲಿ ನನ್ನ ಫೋನ್ನಲ್ಲಿ 24 ಗಂಟೆ ಕೂಡ ಸ್ಪಂದನೆ ಮಾಡಲಿಕ್ಕೆ ನಾನು ಮಂಗಳೂರಿನ ಮತ್ತು ಸುತ್ತಮುತ್ತಲಿನ ಜನತೆ ಯಾರು ನ್ಯಾಯವನ್ನು ಒದಗಿಸಿ ಬರ್ತಾರೆ ಅವರಿಗೆ ನಾನು ಸೇವೆ ಕೊಟ್ಟಿಗೆ ಬದ್ಧನಾಗಿದ್ದೇನೆ. ಮಂಗಳೂರು ಅಭಿವೃದ್ಧಿ ಆಗಬೇಕು, ನಗರ ಅಭಿವೃದ್ಧಿ ಆಗಬೇಕು, ಜಿಲ್ಲೆ ಅಭಿವೃದ್ಧಿ ಆಗಬೇಕು. ಇದು ಎಲ್ಲಾ ವರ್ಗದ ಜನರ ಸೇವೆ ಮಾಡುವಂತಹ ಕಚೇರಿ. ಇದು ಸೇವಾ ಕಚೇರಿಯಾಗಿ ಮಾರ್ಪಡಬೇಕು ಮತ್ತು ಈ ಕಚೇರಿಯಲ್ಲಿ ಬರುವಂತಹ ಎಲ್ಲಾ ಜನರು ಕೂಡ ತಮ್ಮ ಅಹವಾಲುಗಳನ್ನ ನನ್ನ ಮುಖಾಂತರ ಅಧಿಕಾರಿಗಳಿಗೆ ತಿಳಿಸಿ, ಅಧಿಕಾರಿಗಳ ಮುಖಾಂತರ ನಮ್ಗೇನೋ ಸಮಸ್ಯೆಗಳಿದ್ರೆ ಅದನ್ನು ಪರಿಹಾರ ಕಂಡುಹಿಡಿಸಲಿಕ್ಕೆ ಈ ಕಚೇರಿ ನಾನು ಬಳಕೆ ಮಾಡ್ತೇನೆ. ಈ ಕಚೇರಿಯು ನಮಗೆ ಏನು ನನ್ನ ಒಂದು ದೇವರ ಕೋಣೆ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಏನು ವಿಧಾನಸಭೆಯಲ್ಲಿ ಬಂದಿದೆ, ಅದೇ ರೀತಿ ಈ ನಾನು ಮಾಡುವಂತಹ ಕೆಲಸಗಳೆಲ್ಲವೂ ಅದು ಸರ್ಕಾರ ಕೆಲಸ ದೇವರ ಕೆಲಸ ಆಗಿ ಮಾರ್ಪಾಡ್ತದೆ ಅಂತ ಹೇಳಿ ಮಾತನ್ನು ಹೇಳ್ತೇನೆ. Later, Mr. Ramanand Rai lit the lamp and inaugurated the website www.ivandisouza.com and spoke on the occasion. Hi, this is Nisha Kothari and you are watching Social Time in this news. Red Rocks India Domicile Projects presents Red Rocks Blueberry Greens, Residential Layout, Airport Road, Blueberry Hills, Yeyadi. Plots start from 3.5 to 25 cents. Just 1,599 rupees per square feet onwards.
wide asphalted road for each plot, surrounded by greenery, situated at a pollution-free and quiet area. Plots as per Vastu. Contact Property Deal Marketing and Project Management Company, Airport Road, Yezadi, Mangalore. Shubhamangalyam Wedding Jewelry Collection by Joe Sarkar. Shubhamangalyam Wedding Jewelry Collection by Joe Sarkar. Shubhamangalyam Wedding Jewelry Collection by Joe Sarkar. ಸಹಕಾರದಿಂದ ಅಭಿವೃದ್ಧಿ ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004, specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 9596 and 97. No party is complete without chicken. The only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. NRI Forum says it's a must in the city to solve non-resident Indians problems, said MLA Mr. J.R. Lobo, addressing a press meeting at his office at Kadri on Saturday, September 6th. Addressing the media visit, Mr. J.R. Lobo said, thousands of Mangaloreans work in the Gulf countries and the economical conditions is not up to the mark. When the children complete 12th standard in the Gulf countries, they are deprived from answering the CET examination. NRI students holding merit are unable to get seats in the medical and engineering courses offered here. He further said, I along with the President of Karnataka NRI Forum, Jeddah Philip Rodriguez, met the Higher Education Minister R.V. Deshpande and requested him to grant permission for NRI students to answer the CET examination by withdrawing their restrictions. Lobo further stressed that the Kerala and Maharashtra government have provided facilities to the NRI students to answer the CET examination, whereas in Karnataka, NRI students are deprived of these opportunities. In 3 districts, there are more than NRIs and there is a need to open an NRI cell in Mangaluru because the NRI face many problems related to their passport, document registration and the like. There are a number of NRIs who are interested to invest in their hometown, but they do not get any security. When the NRIs are ready to invest, the government should attract them. So far, we have buying power because of the NRIs. ಕರ್ನಾಟಕ ಕರಾವಳಿ ಪ್ರದೇಶದ ಬಹಳಷ್ಟು ಜನರು ನಮ್ಮ ಮಧ್ಯಪ್ರಾಚ್ಯ ದೇಶಗಳಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ ಮತ್ತು ಹೊರ ದೇಶಗಳಲ್ಲಿ ಬಹಳ ಹಲವಾರು ವರ್ಷಗಳಿಂದ ಕೆಲಸ ನಿರ್ವಹಿಸಿಕೊಂಡು ಬರ್ತಿದ್ದಾರೆ. ಬಹುಶಃ
ಈ ಪ್ರದೇಶದಲ್ಲಿರುವಂತಹ ಜನರಿಗೆ ಆ ಒಂದು ಹೊರದೇಶಕ್ಕೆ ಹೋಗುವಂತಹ ಒಂದು ಏನು ಆ ಸ್ಪಿರಿಟ್ ಇದೆ, ಬೇರೆ ನಮ್ಮ ರಾಜ್ಯದ ಬೇರೆ ಕಡೆಯಲ್ಲಿ ಆಗ್ತಿಲ್ಲ. ಆದ್ರೆ ಅದರ ಜೊತೆಯಲ್ಲಿ ಈಗ ನಮ್ಮ ಕರ್ನಾಟಕ ಕರಾವಳಿ ಪ್ರದೇಶದ ಬಹಳಷ್ಟು ಅನಿವಾಸಿ ಕುಟುಂಬಗಳಿಗೆ ಹಲವಾರು ಸಮಸ್ಯೆಗಳು ಈಗ ಬಂದಿವೆ. ಈ ಸಮಸ್ಯೆಗಳ ಕಾರಣದಿಂದ ನಮ್ಮ ಕರ್ನಾಟಕ ಕರಾವಳಿ ಪ್ರದೇಶದ 3 ಜಿಲ್ಲೆಯ ಆರ್ಥಿಕ ಪರಿಸ್ಥಿತಿಯ ಮೇಲೆಯೂ ಕೂಡ ಅದರ ಪರಿಣಾಮ ಬೀರಲು ಶುರುವಾಗಿದೆ. ಈ ಪೈಕಿ ಒಂದು ಸಮಸ್ಯೆ ಏನಂದ್ರೆ, ಮೊದಲು ನಮ್ಮ ಅನಿವಾಸಿ ಭಾರತೀಯರು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೆಲಸ ನಿರ್ವಹಿಸುವಾಗ ಇಲ್ಲಿಗಿಂತ ಆರ್ಥಿಕ ಪರಿಸ್ಥಿತಿಯ ಹೊರತು ಬಹಳಷ್ಟು ಸುಧಾರಣೆ ಇದೆ. ಆದರೆ ಇವತ್ತಿಗೆ ನಮ್ಮ ಅನಿವಾಸಿ ಭಾರತೀಯರ ಆರ್ಥಿಕ ಪರಿಸ್ಥಿತಿ, ಹೆಚ್ಚಿನ ಜನರ ಆರ್ಥಿಕ ಪರಿಸ್ಥಿತಿ ನಾವು ಹೇಳಿದಷ್ಟು ಉತ್ತಮವಾಗಿಲ್ಲ. ಇಲ್ಲಿಗಿಂತ ಅದು ಭಿನ್ನವಿಲ್ಲ. ಕೆಲವು ಕಡೆ ಇಲ್ಲಿಗಿಂತ ಹೆಚ್ಚಿನ ಸಮಸ್ಯೆಗಳಿಂದ ಕೂಡಿದೆ. ಆದರೆ ಆ ಸಮಸ್ಯೆಗಳಿಗೆ ನಮ್ಮ ಸರ್ಕಾರ ಸ್ಪಂದಿಸಬೇಕಾಗಿದೆ. ಅದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಒಂದು ಪ್ರಮುಖವಾದ ಸಮಸ್ಯೆ ಏನಂದ್ರೆ, ಪಿಯುಸಿ ಆದ್ಮೇಲೆ ಸಿಇಟಿಗೆ ಕೂತ್ಕೊಳ್ಳುವಾಗ ಸಮಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅನಿವಾಸಿ ಭಾರತೀಯ ಮಕ್ಕಳಿಗೆ ಸಿಇಟಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಇದರಿಂದ ಹಲವಾರು ಕುಟುಂಬಗಳಿಗೆ ಪ್ರತಿ ವರ್ಷ ತೊಂದರೆಯಾಗುವಂತಹ ಸಮಸ್ಯೆ ಬಂದಿದೆ. ಈಗಿನ ನಿಯಮಗಳ ಪ್ರಕಾರ ಕನಿಷ್ಠ ಅವರು 2 ವರ್ಷ ಕರ್ನಾಟಕದಲ್ಲಿ ಕಲಿಯುವಂತಹ ಒಂದು ನಿಯಮವಿದೆ. ಆ 2 ವರ್ಷ ಕಲಿಸಬೇಕಾದ್ರೆ ಆ ಪಿಯುಸಿಯಲ್ಲಿ ಆ ಎಳೆ ವಯಸ್ಸಿನಲ್ಲಿ ಮಕ್ಕಳನ್ನು ತಂದು ಎಲ್ಲೆಲ್ಲೋ ಹಾಸ್ಟೆಲ್ನಲ್ಲಿ ಹಾಕುವಂತ ಸಮಸ್ಯೆ ಇದೆ. ಅಲ್ಲಿ ಸರಿಯಾದ ರೀತಿಯ ಮಾರ್ಗದರ್ಶನ ಇಲ್ಲದಿದ್ದರೆ ಮಕ್ಕಳು ಹಾಳಾಗುವಂತ ಪರಿಸ್ಥಿತಿ ಬಂದಿದೆ. ಎಷ್ಟೋ ಸಾರಿ ಅದನ್ನು ತಪ್ಪಿಸಲಿಕ್ಕೆ ಮಕ್ಕಳನ್ನು ಅಲ್ಲೇ ಉಳಿಸುವಾಗ ಸಿಇಟಿಗೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಬೇರೆ ರೀತಿಯಲ್ಲಿ ಕ್ಯಾಪಿಟೇಷನ್ ಫೀ ಕೊಟ್ಟು ಕೊಡುವ ಸೀಟ್ಗಳನ್ನು ಖರೀದಿ ಮಾಡುವ ಸಾಮರ್ಥ್ಯ ಕೂಡ ಇಕನಾಮಿಕಲ್ಲಿ ಅವರಿಗೆ ಇರುವುದಿಲ್ಲ. ಇದರಿಂದ ಎಷ್ಟೋ ಅನಿವಾಸಿ ಭಾರತೀಯ ಕುಟುಂಬದ, ಈ ಕರ್ನಾಟಕ ಕರಾವಳಿ ಪ್ರದೇಶದ ಕುಟುಂಬದ ಮಕ್ಕಳಿಗೆ ತಾಂತ್ರಿಕ ಶಿಕ್ಷಣಕ್ಕೆ ಅಥವಾ ಹೈಯರ್ ಎಜುಕೇಷನ್ಗೆ ಹೋಗಲಿಕ್ಕೆ ತೊಂದರೆ ಆಗ್ತಾ ಇದೆ. ನಮ್ಮ ನೆರೆ ರಾಜ್ಯವಾದ ಕೇರಳ ಅಥವಾ ಮಹಾರಾಷ್ಟ್ರದಲ್ಲಿ ಈ ಸಮಸ್ಯೆ ಇಲ್ಲ. ಅವರಿಗೆ ಅಲ್ಲಿಯ ಮಕ್ಕಳಿಗೆ ಸಿಇಟಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಸಮಸ್ಯೆಯನ್ನು ಇತ್ತೀಚೆಗೆ ನಾನು ಅಲ್ಲಿಯ ಅನಿವಾಸಿ ಫೋರಂನ ಅಧ್ಯಕ್ಷರಾದ ಶ್ರೀ ರೋಷನ್ ರೊಡ್ರಿಗಸ್ ಅವರ ಜೊತೆಯಲ್ಲಿ ನಾನು ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಭೇಟಿ ಮಾಡಿ ದೇಶಪಾಂಡೆ ಅವರ ಗಮನಕ್ಕೆ ತಂದು ವಿಚಾರವನ್ನು ಅವರಿಗೆ ತಿಳಿ ಹೇಳಿದ್ದೇನೆ. ಅವರಿಗೆ ವಿಚಾರವನ್ನು ತಿಳಿಸಿದ್ದೇನೆ. ಅವರು ಈ ಬಗ್ಗೆ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಸೂಕ್ತ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೇನೆ ಎಂಬ ಭರವಸೆಯನ್ನು ನೀಡಿದ್ದಾರೆ. ಬಹುಶಃ ಇದು ಮಾಡಿದೆ ಆದರೆ ಎಷ್ಟೋ ಅನಿವಾಸಿ ಭಾರತೀಯ ಕುಟುಂಬಗಳಿಗೆ, ಪ್ರತ್ಯೇಕವಾಗಿ ಈ 3 ಜಿಲ್ಲೆಗಳ ಕುಟುಂಬಗಳಿಗೆ ಬಹಳಷ್ಟು ಒಂದು ಉಪಯೋಗವಾಗಬಹುದು. ಇದನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಬೇಕು ನಮ್ಮ ಕನ್ನಡಿಗ ಅನಿವಾಸಿ ಭಾರತೀಯರಿಗೆ ಎಂಬುದು. President Kannada NRI Forum Jeddah Philip Rodriguez, Sudhir TK and others were present. That's all for now. See you with more news on the same channel at the same time. Till then, goodbye.